ಸ್ನೇಹಿತರೆ, ಭಾರತದ ವಿದೇಶಾಂಗ ಸಚಿವ ಜೈಶಂಕರ್ ಅವರು ಮಾಡಿದ ಒಂದೇ ಒಂದು ಕರೆಗೆ ಇರಾನ್ನ ವಿದೇಶಾಂಗ ಸಚಿವ ಹರ್ಮುಜ್ ಜಲಸಂಧಿಯಲ್ಲಿ ತಗಲಾಕೊಂಡಿರ್ತಕ್ಕಂಥ 33 ಹಡಗುಗಳನ್ನು ಸಹ ನಾವು ಬಿಡುಗಡೆ ಮಾಡ್ತೀವಿ. ಭಾರತದ ಧ್ವಜಗಳನ್ನು ಹೊಂದಿದ್ರೆ ಅಷ್ಟು ಹಡಗುಗಳು ಸರಾಗವಾಗಿ ಹೋಗಬಹುದು ಅಂತೇಳಿ ಹೇಳಿಕೆ ಕೊಟ್ಟಿದ್ದಾರೆ. ಇದು ಭಾರತದ ಗೆಲುವು. ಈ ದೇಶ ಭದ್ರವಾದ ಕೈಗಳಿದೆ. ಈ ದೇಶ ರಾಜತಾಂತ್ರಿಕತೆಯ ಒಂದು ವ್ಯವಸ್ಥಿತವಾದ ಮನುಷ್ಯರ ಕೈಯಲ್ಲಿದೆ. ಒಂದಾನೊಂದು ಕಾಲ ಇತ್ತು, ಇದೇ ರೀತಿ ಮಧ್ಯಪ್ರಾಚ್ಯ ಯುದ್ಧ ನಡೆದಾಗ 1991ರಲ್ಲಿ ಇದೇ PV ನರಸಿಂಹರಾವ್ ಪ್ರಧಾನಮಂತ್ರಿ ಆಗಿದ್ದಾಗ ಪೆಟ್ರೋಲ್ ಬೆಲೆ ಅವತ್ತು 4 ಪಟ್ಟು ಜಾಸ್ತಿ ಆಗಿತ್ತು. ಅವತ್ತು ಪೆಟ್ರೋಲ್ ತರಿಸ್ಕೊಳ್ಳಿಕ್ಕೆ ದುಡ್ಡಿಲ್ದಲೆ ಈ ದೇಶದ 80 ಟನ್ ಚಿನ್ನವನ್ನು ಲಂಡನ್ನ ಬ್ಯಾಂಕ್ಗಳಲ್ಲಿ ಹಡ ಇಟ್ರು. ಆ ಹಡ ಇಟ್ಟ ಚಿನ್ನವನ್ನ 2024ರಲ್ಲಿ ನರೇಂದ್ರ ಮೋದಿ ಅವರು ಬಿಡಿಸ್ಕೊಂಡು ಬಂದ್ರು. ಒಂದಾನೊಂದು ಕಾಲ ಇತ್ತು, 1972ನೇ ಇಸ್ವಿನಲ್ಲಿ ಇದೇ ಮಧ್ಯಪ್ರಾಚ್ಯ ಯುದ್ಧ ನಡೆದಾಗ ಇದೇ ಇಂದಿರಾ ಗಾಂಧಿ ಪ್ರಧಾನಿ ಆಗಿದ್ದಾಗ ಅವತ್ತು ಪೆಟ್ರೋಲ್ ಬೆಲೆಯನ್ನು 4 ಪಟ್ಟು ಜಾಸ್ತಿ ಮಾಡಿ ಹಾಹಾಕಾರ ಸೃಷ್ಟಿಯಾಗೋಗಿತ್ತು. ಒಂದಾನೊಂದು ಕಾಲ ಇತ್ತು, ಈ ದೇಶದಲ್ಲಿ ತಿನ್ನಕ್ಕೆ ಊಟ ಇಲ್ಲದಲೆ ಗೋಧಿ ಕೊಡಿ ಅಂತೇಳಿ ಅಮೆರಿಕದ ಬಳಿ ಭಿಕ್ಷೆ ಬೇಡದಾಗ ಅವತ್ತಿನ ಪ್ರಧಾನಮಂತ್ರಿ ಬಂದು ಹೇಳಿದ್ರು, ಒಂದು ದಿವಸ ಊಟ ಬಿಟ್ಬಿಡಿ ನೀವು ಅಂತ ಅಂದ್ರು, ಸೋಮವಾರ ಊಟನೇ ಮಾಡಬೇಡಿ ಅಂತಂದ್ರು. ಆಗ ಅಮೆರಿಕದವರು ಹೇಳಿದ್ರು, ನಿಮಗೆ ಇಲ್ಲಿ ನಾವು ವೇಸ್ಟ್ ಆಗಿ ಇಟ್ಕೊಂಡಿದೀವಿ, ಸಮುದ್ರಕ್ಕೆ ಎಸಿತಾ ಇದೀವಿ ಮೀನುಗಳಿಗೆ, ಆ ಗೋಧಿ ಇದೆ, ವೇಸ್ಟ್ ಆಗಿ ಪ್ರಾಣಿಗಳಿಗೆ ಬಿಸಾಕ್ತಾ ಇರತಕ್ಕಂಥ ಗಲೀಜು ಗೋಧಿ ಇದೆ, ಅದನ್ನ ಬೇಕಾದ್ರೆ ಕೊಡ್ತೀವಿ ಅಂತಂದ್ರು. ಅಯ್ಯೋ ಯಾವ್ದೋ ಒಂದು ಕೊಡಿ, ಹೊಟ್ಟೆ ತುಂಬಿಸ್ಕೊತೀವಿ ಅಂತೇಳಿ ಭಿಕ್ಷೆ ಬೇಡ್ತಕ್ಕಂಥ ಪರಿಸ್ಥಿತಿ ಇತ್ತು. ಆಗ ಬಂದಂತದ್ದು ಈ ಪಾರ್ಥೇನಿಯಂ ಗಿಡ, ಕಾಂಗ್ರೆಸ್ ಗಿಡ. ಆ ಗೋಧಿಯಲ್ಲಿ ಮಿಕ್ಸ್ ಆಗಿ ಬಂದಿದ್ದು ಈ ಪಾರ್ಥೇನಿಯಂ ಗಿಡ ಇವತ್ತು ದೇಶವನ್ನ ಹಾಳು ಮಾಡ್ತಾ ಇದೆ. ಆದ್ರೆ ಇವತ್ತು ಅರ್ಥ ಮಾಡ್ಕೊಳ್ಳಿ, ಉಕ್ರೇನ್ ರಷ್ಯಾ ಯುದ್ಧ ನಡೆಯುತ್ತೆ, ನಾವು ಉಕ್ರೇನ್ ಜೊತೆಗೂ ರಾಜತಾಂತ್ರಿಕತೆಯನ್ನು ಸಾಧಿಸ್ತೀವಿ, ಉಕ್ರೇನ್ ಜನ ಕರ್ಸ್ಕೊಂತೀವಿ, ನಮ್ಮ ಜನಗಳನ್ನ ರಷ್ಯಾದಿಂದಲೂ ಕರ್ಸ್ಕೊಂತೀವಿ. ಇಸ್ರೇಲ್ ಇರಾನ್ ಯುದ್ಧ ನಡೆಯುತ್ತೆ, ನಾವು ಇಸ್ರೇಲ್ ಜೊತೆ ಚೆನ್ನಾಗಿದ್ದೀವಿ, ಇರಾನ್ ಜೊತೆ ಚೆನ್ನಾಗಿದ್ದೀವಿ, ಅಮೆರಿಕ ಜೊತೆ ಚೆನ್ನಾಗಿದ್ದೀವಿ. ಇದು ರಾಜತಾಂತ್ರಿಕತೆ ಗೆಲುವು. ಐ ಥಿಂಕ್ ಇನ್ನು ಮುಂದೆ ಯಾವುದೇ ಬಿಜೆಪಿ ಪ್ರಧಾನಮಂತ್ರಿ ಆದ್ರೂ ಸಹ ಫ್ರಾಂಕ್ಲಿ ಸೈನ್ ಈ ರೀತಿ ರಾಜತಾಂತ್ರಿಕತೆಯನ್ನು ನಡೆಸಲಿಕ್ಕೆ ಆಗಲ್ಲ ದೇಶವನ್ನ. ಆ ಕೆಪಾಸಿಟಿ ಇರ್ತಕ್ಕಂಥದ್ದು ಮೋದಿ ಸರ್ಕಾರಕ್ಕೆ, ಮೋದಿ ಸಚಿವ ಸಂಪುಟಕ್ಕೆ. ಇವತ್ತು ಸುಮಾರು 33 ಹಡಗುಗಳನ್ನ ಬಿಡ್ತೀವಿ ಅಂತೇಳಿ ಇರಾನ್ ಸರ್ಕಾರ ಒಪ್ಕೊಂಡಿದೆ. ಆದ್ರೆ ಅಮೆರಿಕ, ಇಸ್ರೇಲ್, ಲಂಡನ್, ಯುರೋಪ್ ರಾಷ್ಟ್ರಗಳು ಯಾವುದೇ ನ್ಯಾಟೋ ಪಡೆಗಳ ಒಂದು ಹಡಗುಗಳನ್ನ ಬಿಡಲ್ಲ ಅಂತ ನೇರವಾಗಿ ಹೇಳಿದೆ. ಭಾರತದ ಹಡಗುಗಳು ಸರಾಗವಾಗಿ ಹೋಗ್ಬೋದು, ಅದು ಕೇವಲ ಭಾರತದ ಫ್ಲಾಗ್ಗಳಿದ್ರೆ ಮಾತ್ರ ಅಂತೇಳಿ. ಇನ್ನೊಂದು ಬಂದ್ ಬಡ್ಕೊಂತಾರೆ ಗುಲಾಮರು. ನೆನ್ನೆ ಒಂದು ಯಾವ್ದೋ ಹೊಡೆದಾಕ್ಬಿಟ್ರು ಭಾರತದ್ದು ಒಂದು ಹಡಗನ್ನ ಅಂತ. ಅಯ್ಯೋ ಮುಟ್ಟಾಡ್ರ, ಅದು ಮಲೇಷಿಯನ್ ಹಡಗು, ಆದ್ರೆ ಭಾರತ ಸರಕುಗಳನ್ನು ತುಂಬ್ಕೊಂಡು ಬರ್ತಾ ಇರ್ತದೆ. ಅದ್ರ ಮೇಲೆ ಇದ್ದಂತ ಬಾವುಟ ಮಲೇಷಿಯಾದ ಬಾವುಟ, ಅದಕ್ಕೋಸ್ಕರ ಹೊಡೆದಾಕಿದ್ದಾರೆ. ಇರಾನ್ ಸರ್ಕಾರ ಹೇಳಿದೆ, ಭಾರತ ತ್ರಿವರ್ಣ ಧ್ವಜ ಇದ್ರೆ ಯಾವುದೇ ಕಾರಣಕ್ಕೂ ನಿಮ್ಮನ್ನೇನು ಮಾಡಲ್ಲ ಅಂತ ಹೇಳಿ. ಇದು ಮೋದಿಗಿರ್ತಕ್ಕಂಥ ತಾಕತ್ತು. ಇಲ್ಲಿ ಬೇಕು ಅಂತ ಹೇಳಿ ಗ್ಯಾಸ್ ಸಪ್ಲೈಯನ್ನ ಶಾರ್ಟೇಜ್ ಮಾಡತಕ್ಕಂಥ ತಾತ್ಕಾಲಿಕ ಅಭಾವವನ್ನು ಸೃಷ್ಟಿ ಮಾಡ್ತಿರ್ತಕ್ಕಂಥ ಮುಟ್ಟಾಡ್ರಿಗೆ ಏನ್ ಗೊತ್ತು ನರೇಂದ್ರ ಮೋದಿಯ ತಾಕತ್ತು. ಜೈ ಶ್ರೀರಾಮ್.